ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬಟ್ ಪ್ಲೀಸ್ ಕ್ಷಮೆ ಇರಲಿ. ಒಂದೊಂದು ದಿನ ನಾನು ವೀಡಿಯೋ ಹಾಕೋದಿರಲ್ಲ, ಯಾಕಂದರೆ ನಮ್ಮ ಮನೆಯೂ ಮಳೆ ದಿನ ಅದಲ್ಲ, ಕರೆಂಟ್ ಜಾಸ್ತಿ ಹೋಗೋದು ಬರೋದು ಮಾಡುತ್ತೆ ಅಲ್ಲ, ಅದ್ರ ಸಲಾಗಿ. ಸೊ ಅರ್ಥ ಮಾಡ್ಕೊರಿ, ಬ್ಲಾಗ್ ಬರುತ್ತೆ ಆದರೆ ಲೇಟಾಗಿ ಬರುತ್ತೆ, ಅಡ್ಡೆ ತಿಳ್ಕೊ ಮಾಡ್ತೀನಿ ಆ ಬ್ಲಾಗ್, ಹಂಗಿಲ್ಲ ಮಾಡ್ತೀನಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಸಿಚುವೇಶನ್ ಹೇಗಿರುತ್ತೆ ಅಂತ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮಮ್ಮ ರೆಸಿಪಿ ಮಾಡಿದ್ದಾರೆ ಒಂದು ಅಡುಗೆದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಸ್ಟೇ ಟ್ಯೂನ್ ಮಾಡಿರಿ, ಸ್ಕಿಪ್ ಮಾಡ್ಕೋಬೇಡ್ರಿ ವಿಡಿಯೋ. ಸೊ ಚೆನ್ನಾಗಿದೆ ಅಡುಗೆ, ನೀವು ಟ್ರೈ ಕೂಡ ಮಾಡಿರಿ ಮನೆಯಲ್ಲಿ. ಮತ್ತು ಏನಪ್ಪ ಇನ್ನೊಂದು ವಿಷಯ ಅಂತಂದರೆ, 4 ಡೇಸಿಂದ ನಾನು ವೀಡಿಯೋ ಮಾಡಿಲ್ಲ ಅಂತ ಅಲ್ಲತ್ತಿದ್ರಿ ಅಂತ ತಿಳ್ಕೊತಿರ್ಬೋದು ನೀವು. ಅದಕ್ಕೂ ಒಂದು ಬ್ಯಾಡ್ ನ್ಯೂಸ್ ಇದೆ. ಸೊ ಅದು ಏನಪ್ಪ ಅಂದರೆ, ನಮ್ಮ ಮನೆಗೆ ಒಂದು ಕುರಿ ತೀರ್ಕೊಂಡ್ಬಿಟ್ಟಿದೆ, ಡೆತ್ ಆಗಿದೆ. ಅದಕ್ಕೂ ಸ್ವಲ್ಪ ಆರಾಮಿದ್ದಿದ್ದಿಲ್ಲ. ಸೊ ನಾನು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ 4 ಡೇಸಿಂದ. ಅದಕ್ಕೆ ಏನಪ್ಪ ಹೇಳ್ಬೇಕಂದ್ರೆ, ಅವು ಅರ್ಥ ಆಗ್ಲತ್ತಿಲ್ಲ ಹೇಳೋದು. ಸೊ ಸ್ಕಿಪ್ ಮಾಡಿಬಿಡ್ರಿ ವಿಡಿಯೋ. ಆ ಥರ ವಿಡಿಯೋ ಕಂಟಿನ್ಯೂ ಮಾಡ್ಬೋದು, ನಿಮಗೂ ಕೂಡ ಎಂಜಾಯ್ ಇರುತ್ತೆ. ಸೊ ಕುರಿ ಡೆತ್ ಆಗಿದೆ ಅಂತ ಅಂದಿದ್ದಿಲ್ಲ, ನಾನು ಅದ್ರ ವಿಡಿಯೋನ ಹಾಕೋದಿಲ್ಲ. ಸೊ ಹಾಕಿ ನಾನು ವ್ಯೂಸ್ ಪಡಿಬೇಕು ಅಂತ ನನ್ನ ಆಸೆನೂ ಕೂಡ ಇಲ್ಲ ನನಗದು ಬೇಕಾಗಿಲ್ಲ. ಯಾಕಂದ್ರೆ ಬೇರೆಯವ್ರ ಥರ ನಾವು ಆದರೆ ಅದಕ್ಕೆ ಯೂಸೇ ಇರಲ್ಲ. ಒಟ್ಟು ನಾವು ಹೇಗಿರ್ಬೇಕಂದ್ರೆ ಬೇರೆಯವ್ರ ಥರ ಡಿಫ್ರೆಂಟ್ ಆಗಿರಬೇಕು. ಈಗ ಬೇರೆಯವ್ರು ವೀಡಿಯೋ ಹಾಕ್ಲತ್ತಾರಂದ್ರೆ ನಾವು ಅದೇ ವೀಡಿಯೋ ಥರ ಮಾಡೋದು, ಅದಕ್ಕೆ ಏನೂ ಬೇಕಾಗಿಲ್ಲ ರೀ. ನಮ್ಮ ಪಾಡಿಗೆ ನಾವು ಎಷ್ಟಿತ್ತು ಅಟ್ಟೆ ಇರಬೇಕು. ಸೊ ಹೇಳೋಕ್ಕೆ ಇಷ್ಟೇ ಇಷ್ಟಪಡ್ತೀನಿ. ತಪ್ಪು ತಿಳ್ಕೊಬೇಡ್ರಿ, ಬೇರೆಯವ್ರು ಏನು ನಾ ಹೇಳತ್ತಿದಂದ್ರೆ ಅಂತ ತಪ್ಪು ತಿಳ್ಕೊಬೇಡ್ರಿ. ಹೇಳೋದಿಟ್ಟೆ ನನ್ನ ಬೇನಾಗ ನಾ ಹೇಳತ್ತಿದ್ದೀನಿ. ನಾ ವೀಡಿಯೋ ಏನೂ ಹಾಕೋದಿಲ್ಲ, ಸತ್ತಿದ್ವಿ ಕುರಿನ ಹಿಂಗೆ ಹೋಗೋದ ಹಂಗೆ ಹೋಗೋದು ಅಂತಂದು. ಸೊ ನಾ ಹೇಳತ್ತಿದ್ದೀನಿ, ವೀಡಿಯೋ ಹಾಕಂದ್ರೆ ನಾ ಹಾಕೋದೇ ಇಲ್ಲ, ಒಟ್ಟು ನನಗದು ಇಷ್ಟನೂ ಇಲ್ಲ. ಸೊ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮನಸ್ಸಿಗೆ ಇಷ್ಟು ನೋವಾಗ್ಯದ, ಒಂದು ಚಿಕ್ಕ ಮಗು ಕಳ್ಕೊಂಡಂಗೆ ಆ ಥರ ಆಗಿದೆ ಫೀಲ್ ನನ್ನ ಮನಸ್ಸಿಗೆ. ಅದು ನೋಡಿ ನನಗೆ ಮನಸ್ಸೇ ಇದ್ದದಲ್ಲ ಒಟ್ಟು ವೀಡಿಯೋ ಮಾಡಬೇಕು ಅಂತಂತ, ಬ್ಲಾಗ್ ಮಾಡಬೇಕು ಅಂತಂದು. ಇದಕ್ಕೆಲ್ಲ ನಮ್ಮ ಅಮ್ಮ ಸಪೋರ್ಟ್ ಮಾಡಿ ಹೇಳಿದ್ರು, ಹಿಂಗಾದ್ರೆ ನಡೆಯಲ್ಲ, ನೀನು ಮಾಡಿ ವೀಡಿಯೋ, ನಿನ್ಗೆ ಸಪೋರ್ಟ್ ನಾ ಮಾಡ್ತಿದ್ದೀನಿ ಅಂತಂತ. ಸೊ ಅದ್ರ ಸಲುವಾಗಿ ನಾನು ನಮ್ಮ ಅಮ್ಮನ ಮುಖ ನೋಡಿ ಅವ್ರ ಮಾತು ಕೇಳಿ ನಾ ಇಲ್ಲಿ ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಅದು ಆದ್ಮೇಲೆ ಸಾಕಷ್ಟು ಅದು ಕುರಿ ನನಗೆ ಇಂಥ ಪರಿ ನೆನಪು ಕೊಟ್ಟೋಗಿದೆ ನನ್ನ ಮನಸ್ಸಿಗೆ. ಇನ್ನೂ ನಂಬೋಕ್ಕೆ ಆಗ್ಲತ್ತಿಲ್ಲ ಅದು ಬಿಟ್ಟೋಗಿದೆ ಅಂತಂತ. ಬಟ್ ಅವ್ರದ್ದೊಂದು ಮಕ್ಕಳು ಅವಾಗ ನೋಡಿದ್ರೆ ಅದೇ ನೆನಪು ಬರುತ್ತೆ, ನನಗೆ ಹೇಳೋಕ್ಕಾಗೋದಿಲ್ಲ. ಆ ಥರ ನೋವು ಅಂತಿದೆ. ಸೊ ಅರ್ಥ ಮಾಡ್ಕೊತೀರಿ ಅಂತ ಅನ್ಕೋತೀನಿ. ಸೊ ಇಲ್ಲಿ ಟೊಮ್ಯಾಟೊ ಕಟ್ ಮಾಡೀನಿ, ಕ್ಯಾರೋಟ್, ಕೊತ್ತಂಬರಿ, ಅದ್ರಕ್ ಪೇಸ್ಟ್, ಬೀಟ್ರೂಟ್, ಆಲೂಗಡ್ಡೆ, ಬಟಾಣಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಅದು ಆದ್ಮೇಲೆ ಇಲ್ಲಿ ಪಾತ್ರೆನಾಗ ಚಕ್ಕೆ, ಲವಂಗ ಎಲ್ಲ ಟೈಪ್ ಮಸಾಲೆ ಹಾಕಬೇಕು. तेजपत्ता, दालचीनी, शाहजीरा, ಎಣ್ಣೆ, ಎಷ್ಟು ತಾಸು ಮಾಡ್ತೀವಿ? ಆಯ್ತು ಈಗ ಆತ. ನಮ್ಮಮ್ಮ ಮಾಡಿದ ರೆಸಿಪಿ ನೀವು ಕೂಡ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡ್ರಿ, ಸಖತ್ತಾಗಿತ್ತು. ಟ್ರೈ ಮಾಡಿ ನೋಡ್ರಿ ಒಂದ್ಸರಿ. अदरक,
ಕೊತ್ತಂಬರಿ ಪುದೀನ ಕರಿಬೇವು ನಾಲ್ಕು ಮೆಣಸಿನ್ಕಾಯಿ ಬಟಾಣಿ ಆಲೂಗಡ್ಡೆ ಫಸ್ಟ್ ಟೈಮ್ ನೀನು ಬಾಯ್ಲೆ ಫ್ರೈ ಆಗತ್ತಕ ಉರಿಬೇಕು ಹಸಿ ವಾಸನೆ ಹೋಗತ್ತಕ ಆಗಿಲ್ ಬಿಡ ನೀನು ಮಿಸ್ಟರ್ ಶೆಫ್ ಆತ್ನಿ ಬೀಟ್ರೂಟ್ ಹಾಂ ಟೊಮಾಟೆ ಗಜ್ಜರಿ ಎಷ್ಟು ಹಾಕ್ತಾನೆ ಇದು ಮಾಡ್ತೀನಿ ಸ್ವಲ್ಪ ಕೆಂಪು ಹಾಕಬೇಕು ಕೂಡ ಹಸಿ ವಾಸನೆ ಹೋಗಬೇಕು ನಾ ಸ್ವೀಟ್ ಮಾಡಿ ಆ ಇವಾಗ ಹೆಂಗೆ ಮಾಡ್ತಾರ ತಾಯಿ ಮಕ್ಕಳು ಅದು ಸ್ವೀಟ್ ಮಾತಾಡಕ್ಕೆ ಎಷ್ಟು ತಾಸು ಮಾಡಿರ್ತೀವಿ ಸ್ವಲ್ಪ ಇದಾಯ್ತು ಮೆತ್ತಗಾಯ್ತು ಅಂದ್ರೆ ಹಾಕ್ಬೇಕು ನೀರು ವೇಟ್ ಮಾಡಿ ಅದನ್ನು ಶೂಟ್ ಮಾಡ್ಕೊ ಬರ್ಲಿಕ್ಕಲ್ಲ ಟೇಸ್ಟ್ ಸ್ವಲ್ಪ ಉಪ್ಪು ಹಾಕ್ಬೇಕು ಹಾಂ ಚಲೋ ಇಡಿ ಚಲೋನೇ ಇರ್ತೀನಿ ಅಲ್ಲ ನಾ ಅಂತಿದ್ದ ಈಗ ನೀ ಎಲ್ಲ ಹತ್ತಲ್ಲ ಕ್ಯಾಮ್ರಾನ ಕೊಂಡವ ಒಂದು ಇದೇ ತೆಗೆಂದ್ರೆ ಅವ ಚಾನಲ್ ಒಂದು ಅರ್ಶಿನ ಇದು ಭೀ ಆಪ್ಷನಲ್ ಅದೇನು ಖಾಲಿ ಹಾಕೋಬೋದು ಐಟಮ್ ಬಿಳಿದು ಮಾಡ್ಕೋಬೋದು ಹೆಂಗೆ ಟೇಸ್ಟ್ ಬೇಕು ಮಾಡ್ಕೋಬೇಕು ಹಂಗೆ ಹಿಂಗಂತಿಲ್ಲ ಅಂದ್ರೆ ಆಪ್ಷನಲ್ ಹಾಕ್ಬೋದು ಅಂದ್ರೆ ಆಗ್ಬೋದು ಇಲ್ಲ ಇಲ್ಲ ಯಾರು ಇಷ್ಟ ನೀವು ಉಣ್ತಿರೋ ಒಬ್ಬರೊಬ್ಬರು ಉಡಲ್ಲ ಅದಾದ್ಮೇಲೆ ಏನಾಗಬೇಕು ಮಸಿರ್ಬೋದು ಇಲ್ಲ ಸ್ವಲ್ಪ ಮೆತ್ತಗೆ ಖಾರ ಬೇಕು ಬೇಡ ಸಾಕು ಖಾರ ಎಲ್ಲ ರುಚಿ ಮತ್ತೆ ಯಾರು ಒಳಗೆ ಯಾರು ನಾವು ಮನೆ ಪ್ರಕಾರ ಹಾಕೋ ತಾವು ಏನು ಬೇಕು ಅದು ಹಾಕೋದು ಅಂದರೆ ಟೇಸ್ಟಿನ ಪ್ರಕಾರ ಯಾರು ಖಾರ ಬೇಕು ಉಣ್ತಾರವ ಸ್ವಾಡ್ ಕಮ್ಮಿ ಉಣ್ತಾರ ಮೆತ್ತಗಾಯ್ತು ಹಾಂ ವಾಸನೆ ಹೋಗ್ಬೇಕು ಗಮ್ಮಂತ ಬರ್ಬೇಕು ವಾಸನೆ ಹೊಂಟದೆ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡು 2 ಗ್ಲಾಸ್ ನೀರು ಹಾಕ್ತೀವಿ ಓಕೆ ಇದು 2 ಗ್ಲಾಸ್ ಹಾಕಿ ಇದರಲ್ಲಿ 1 ಗ್ಲಾಸ್ ಅಕ್ಕಿ ತಗೋ ಓಕೆ ಆಯ್ತು ಡಕ್ಕನ್ ಮುಚ್ಚಿಡು ಕುದಿ ಬರಲಿ ಎಷ್ಟು ಅವರ್ ತನಕ ವೇಟ್ ಮಾಡೋದು ಕುದಿ ಹಿಡಿದ್ಮೇಲೆ ಅಕ್ಕಿ ಹಾಕ್ಬಿಡ್ಬೇಕು ಒಂದು ½ ಆ್ಯಂಡ್ ಅವರ್ ಕುದಿ ಹಿಡಿಬೇಕಲ್ಲ ಕುದಿ ನಮ್ಮ ಕೈಯಂದ ಹಾಕ್ಬೇಕು ಓ 1.5 ತಲೋ ಬರ್ಲೇನು ಅಕ್ಕಿ ನೀರು ಎಷ್ಟು ಹಾಕಿದೆ 2 2ಕ್ಕೆ 1.5 ಹಾಕಿ ಏನು ಇದು ಮಾಡ್ತೀವಿ ಅಂದರೆ ಇದು ಉದುರು ಆಗ್ಬೇಕಂದ್ರೆ ಏನು ಮಾಡೋದು ಉಳಿದ್ರು ಅದು ಕಂಟ್ರೋಲ್ ಸಿಗಲ್ಲ ಅದು ಹಾಕ್ಬೇಕು 1.5 ಗ್ಲಾಸ್ 1.5 ಅಂದೆಲ್ಲ ಅಷ್ಟು ಹಾಕ್ಬೇಕು
ನೀರು ಕುದಿಡೋದು ಹಾಕ್ಬಿಡೋಕೆ ಅಕ್ಕಿ 2 ಸಲ ತೊಳ್ಕೊಬೇಕು ಚಲೋ ಹಾಕೋಣ ತೊಳ್ಕೊಂಡು ಹಾಕ್ಬಿಡೋಕೆ ಅಕ್ಕಿ. ಸೇಮ್ ಹೋಟೆಲ್ನಾಗ ಬಿರಿಯಾನಿ ಹೆಂಗೆ ಮಾಡ್ತಾ ಆ ಥರ ಆಗ್ತದೆ. ವೆಜ್ ಪುಲಾವ್ ಏನು ತಿಳ್ಕೊಳ್ತೀವೋ ಈಗೆಲ್ಲ ಒಂದು ನಮ್ಮನ್ನ ಹೆಸರು ಬೇರೆ ಬೇರೆ ಅದಾವ, ಯಾವ್ದು ಇಡ್ಬೋದು. ಪುಲಾವ್ ಟೈಪ್ ಅದ ಇದು. ಕ್ಯಾರೆಟ್ ಎಲ್ಲ ಬಟಾಣಿ, ಕ್ಯಾರೆಟ್, ಆಲೂಗಡ್ಡೆ, ಟಮಾಟ್ಯ, ಕೊತ್ತಂಬರಿ, ಪುದೀನ, ವೆಜ್ ಪುಲಾವ್, ಅದ್ರಕ್ ಎಲ್ಲ ಅಷ್ಟು. ನೀವೊಂದು ಚಾನಲೇ ಮಾಡ್ಕೊಂಡು ಬಿಡಲ್ಲ ಅಡುಗೆ ಎಲ್ಲ ನಿಂಬಲ್ಲೇ ಬರ್ತಾವೆ ನೋಡ. ರೊಟ್ಟಿಗೆ ಆರ್ಡ್ರ್ ತೊಗೋಬೇಕು ನಾವು, ರೊಟ್ಟಿಗೆ ಮಾಡಿದೆ ಅಂತ. ಸಿನಿಮಾ ಟೈಪ್ ಆಗ್ಯದ. ಯಾವಾಗ ಆತು ಅಂತೀನಿ ಕಾಯಿಲೆ ತೊಗೊಂಡು ಇದೆ ಅನ್ಬೇಕು. ಬಾಯ್ಲ್ ಅಂದ್ಬೇಕು. ನಾ ಇಲ್ಲಿ ಆಚೆ ಕಡೆ ಬಂದದ ಇಲ್ಲಿ ನೋಡ್ರಿ ನಮ್ಮ ಹೀರೋಗಳು ಪುಟಾಣಿ ಮಕ್ಕಳು ಏನು ಮಾಡ್ತಾವ ಬಿಂದಾಸ್ ತಿರುಗಾಳತಾವು. ಸೊ ಇಲ್ಲಿ ನೋಡ್ರಿ ನನ್ನ ಕ್ಯಾಮ್ರಾ ಬ್ಲಾರ್ ಆಯಿತು. ಸೊ ಇಲ್ಲಿ ನೋಡ್ರಿ ರೆಡಿ ಆಗಿತ್ತು. ಜೀಗೆ ತಿನ್ಬೇಕು ಅನ್ಸ್ಲತ್ತ ಬಟ್ ಅದಾದ್ಮೇಲೆ ನಮ್ಮ ಅಣ್ಣ ಕುರಿ ತಂದ ಇಲ್ಲಿ ಯಾವ ಥರ ವಿಚಾರಾಗಿತ್ತು. ಸುಸ್ತಾಗುತ್ತೆ ಬಿಸಿಲದಲ್ಲ, ಸೊ ಕೂಡಲ ಆಗ್ತವೆ. ಯಾವ ಥರ ಕೂಡ್ಲತ್ತವ ನೋಡ್ರಿ. ಅವಕ್ಕೂ ಸ್ವಲ್ಪ ರೆಸ್ಟ್ ಬೇಕು. ಸೊ ಹಾಫ್ ಆ್ಯನ್ ಅವರ್ ಸ್ವಲ್ಪ ಕೂಡಿಸ್ಬೇಕು ಆಮೇಲೆ ಹೋಗ್ಬಿಡ್ತೀವಿ. ಸೊ ಇಲ್ಲಿ ನೋಡ್ರಿ ನಮ್ಮ ಮನೆ ರೆಸಿಪಿ ರೆಡಿ ಆಗಿದೆ. ನನಗೆ ಯಾವ ಥರ ಫೀಲ್ ಆಗ್ಲತ್ತಿತ್ತು ಅನಿಸ್ತಾರೆ, ಹೋಟೆಲ್ನಾಗ ಕುಂತ್ಕೊಳ್ಳತ್ತಿದ್ದೀನಿ ಅಂತ ಆ ಥರ ಅನ್ಸುತ್ತೆ. ಮಾಡ್ತಾರೆ ಅಂದರೆ ಎಕ್ಸೈಟ್ಮೆಂಟ್ ನಮ್ಮಲ್ಲಿ ಆಗುತ್ತೆ ಅಲ್ಲ ರೆಸಿಪಿ ನೋಡಿದಾಗ. ಸೊ ಆ ಥರ ಫೀಲ್ ಹೊಂಟಿತ್ತು ನನ್ನ ಮನಸ್ಸಲ್ಲಿ. ನಾನು ನಮ್ಮ ಮಮ್ಮಿ ಪ್ಲೇಟ್ ಹಾಕೊಂಡು ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸೊ ಟೇಸ್ಟ್ ನೋಡೋಣ ಹೆಂಗಾಗಿದೆ ಅಂತ. ಸೊ ನಾನು ಫಸ್ಟ್ ಬೈಟ್ ತೊಗೊಂಡಾಗ ಯಪ್ಪ ಇಲ್ಲಿ ಸಖತ್ತಾಗಿತ್ತು. ಸ್ಟ್ರೀಟ್ ಟೈಮ್ ಏನು ಭಾರಿ ಮಾಡಿದಾವ. ಸೇಮ್ ಹೊರ ಅನ್ಸುತ್ತೆ ಹಂಗೆ. ಸುಳ್ಯಾಕ ನನಗೆ ಅನ್ಸುತ್ತೆ. ಸೊ ನಮ್ಮ ಅಮ್ಮ ಅಂದಿದ್ರು ಲೆಮನ್ ಹಾಕೋತೀವಿ ಟೇಸ್ಟ್ ಭಾರಿ ಬರುತ್ತೆ ಅಂತ. ಸೊ ನಾನು ಏನು ಅನ್ಕೊಂಡಾಗ ನೋಡೋಕೆ ಕಾಣುತ್ತೆ ಅಂತ ಟೇಸ್ಟ್ ಅಂತ. ಊಟ ಮಾಡೋದು ನೋಡಿ ಈಕೇನು ಬಂದು ನಿಂತಿದ್ದಾರೆ. ಸೊ ಇವಾಗ ನಾನು ಟ್ರೈ ಮಾಡಿ ಬೀಜ ತಿಂತಾಳೆ ಅಂತ. ಸೊ ಸೀಡ್ಸ್ ತಿಂತಾಳೆ ಅಂತೀನಿ. ಬೀಜ ಹಾಕೊಂಡು ನೋಡ್ರಿ ನಾಕಿ ಬೀಜ ಬೇಡ ಅಂತ ಅನ್ನ ಬೇಕಂತ ನೋಡಿದೆ. ಸಾಕಷ್ಟು ನಗೊಂಡು ಮಾಡಿ ಇದು ಮಾಡ್ತಾರೆ ಏನು ಇದು ಮೊಸರು. ಮಸ್ಕೊಂಡ ನೀವು ಜಾಸ್ತಿ ತಿಂದೇವ. ಅಮ್ಮ ಜೊತೆ ಮಾತಾಡಿ ಆಮೇಲೆ ನಾ ಇಲ್ಲಿ ಹೊರಗೆ ಬಂದು ಹೇಳತ್ತಂದ್ರೆ ಹೆಂಗೆ ಮಕ್ಕೊಂಡಿರ ಒಂದು ಕುರುಡ್ಯಾಗ ಈಗ ನೋಡ್ರಿ ಇವ್ರು 3 ಕಡೆ ಇಲ್ಲ ಹೆಂಗೆ ಕುಂತಾರೆ. ಅವ್ರ ಜೊತೆ ಒಂದು ಕೊನೆ ಕುಂತಿತ್ತು. ಸೊ ಇಲ್ಲಿ ನೋಡ್ರಿ ಇವ್ರು ಹೆಂಗೆ ಮ್ಯಾಲೆ ಕುಂತಾರೆ ಅಂತ. ಇಲ್ಲಿ ನೋಡ್ರಿ ನಾವು ಹೆಂಗೆ ಮಕ್ಕೊಂಡಂತ ಸಾಕು. ಅಷ್ಟು ಮನ್ಸಿನಾಗ ಏನು ಖುಷಿ ಇರಲ್ಲ, ಅಷ್ಟಂತ ಖುಷಿ ಹೊಂಟದ ನನ್ನ ಮನ್ಸಾಗ. ಇವಕ್ಕೆ ನೋಡಿದ್ರೆ ಸಾಕು. ಪುಟ್ ಮಕ್ಕಳು ಹೆಂಗೆ ಕಾಣ್ತಾವೆ ಆ ಥರ ಕಾಣ್ತಿದ್ರು. ಸೊ 1 ಮಂತಿಂದ ಇವು 1 ಮಂತಿನ ಬೇಬಿ ನೋಡ್ರಿ ಯಾವ ಥರ ಇರುತ್ತೆ ಅಂತ ಗೊತ್ತು. ನನಗೆ ನಂಬೋಕೆ ಏನಂತ 1 ತಿಂಗಳು ಮರಿಯವ ಅಂತಂತ.
ಅನ್ನಕ್ರಿ ನಾ ಇಲ್ಲಿ ಆಚೆ ಕಡೆ ಬಂದಾಗ ನೋಡ್ರಿ ಆ ಥರ ಎಮ್ಮೆ ಮೈಲಾತಿದೆ ಅಂತ ಇಷ್ಟು ತಂಪನ್ಯಾಗ ಮೇಲತ್ತ ಅಂದ್ರೆ ಎಷ್ಟು. ಸೊ ಇಲ್ಲಿ ನೋಡ್ರಿ ಹಾವು ಹೆಂಗೆ ತೋರಿಸ್ತೀನಿ ನಿಮ್ಗೆ. ಸೊ ಹಾವು ನೋಡ್ರಿ ಯಾವ ಥರ ಅಲ್ಲಿ ಹೆಂಗೆ ನಿಂತಿದಂತ ಕಲ್ಲಿನ ಮೇಲೆ. ಸಾಕಷ್ಟು ಪ್ರಾಣಿಗಳು ಬರೋದು ಹೋಗೋದು ಮಾಡ್ತಾವ್ರಿ. ನಾವೇನು ಅಷ್ಟು ತಲೆ ಕೆಡ್ಸ್ಕೋದಿಲ್ಲ. ಸೊ ಏನಿರ್ಬೇಕಂದ್ರೆ ಸೇಫಾಗಿರ್ಬೇಕು, ನಾವು ಅಷ್ಟೇ ನೋಡ್ಕೊತಿರ್ಬೇಕು. ನಾವು ಸುರಕ್ಷಿತವಾಗಿರ್ಬೇಕು, ಬೇರೆಯವ್ರನ್ನೂ ಸುರಕ್ಷಿತವಾಗಿರ್ಬೇಕು ಅಷ್ಟೇ. ಅಲ್ಲಿ ನೋಡ್ರಿ ಸ್ನೇಕ್ ಯಾವ ಥರ ಹೊರತು ಅಂತ. ಹಲವಾರು ಹಾವುಗಳು ಬರ್ತಾವೆ, ಹಲವಾರುಗಳು ಹಾವು ಹೋಗ್ತಾವೆ ನಮ್ಮ ಮನೆ ಬಳಿ. ಸೊ ನಾವೇನು ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ, ಆಗೋಷ್ಟು ಬೇಕು ನಾವು ಅದಕ್ಕೆ ಸುರಕ್ಷಿತವಾಗಿ ಹೊರಗೆ ಕಳಿಸ್ತೀವಿ. ಬಾಲ್ಯ ನಾ ಮಾಡ್ಕೊಳತ್ತೀನಿ. ತಿನ್ಬಾರ್ದು ನೋಡುವ, ಏನೂ ಆಗ್ಬಾರ್ದು. ಆಕಿ ಸರಿಬೇಕು ನೋಡುವ ಹೆಂಗದ ಮಗಂದು ಏಟ್ ನೋಡಂಗ ಅಲ್ಲಿ ಬರಂಗ ನೋಡಿ ಇಕ್ಕಿ ಬಲ್ಲಿಂದ ಈಗೆಲ್ಲ ಮ್ಯಾಗ ಚೆಕ್ ಮಾಡ್ಬೇಕು, ಅದಕ್ಕೆ ತೆಗೆದಾನ ಅದು ಇದ್ದಿದ್ದು ಮನೆ ಯಾವ. ನಾವು ಅದ್ರ ಮೇಲಿಲ್ಲ ಅಳಿಲು ಮೇಲೆ ನೋಡ್ಬೇಕಾಯ್ತು. ನಾವು ಅಳಿಲು ಎಲ್ಲಿ ನಿಂತಿರ್ತಾವ ನೋಡು, ಅಲ್ಲೇ ಆಸ್ಪಾಸ ಅಂತ ತಿಳ್ಕೊಬೇಕು. ಈಗ ಬಂದ್ರೆ ಇಲ್ಲಿಂದೇ ಹೋಗ್ಬೇಕು ನೋಡೋದು, ಬಾಜುಲಿಂದ ಮಮ್ಮಿ ಇಲ್ಲಿಂದೇ ಹೋಗ್ಬೇಕು ನೋಡೋದು. ಹೋದ್ರೆ ಒಂದೊಂದು ಟೈಮ್ ಈ ಕಡೆ ನಿಂತು ಹೋಗ್ತಾವ. ಈಗ ನೀವು ವಿಡಿಯೋ ನೋಡ್ಕೊಂಡಿದ್ದೀರಲ್ಲ, ಅದನ್ನು 1 o'clock ಬಂದಿತ್ತು. 1 o'clock ಆಗ್ಲತ್ತಿತ್ತು ಅಂದ್ರೆ ಆಫ್ಟರ್ನೂನ್ ಟೈಮಿಂಗ್. ಮಧ್ಯಾಹ್ನ 1ಕ್ಕೆ ಹಂಗೆ ಅಂತಾರಲ್ಲ ಆ ಥರ. ಸೊ ನಾವು ನೋಡ್ರಿಲ್ಲ ಯಾವ ಥರ ಇತ್ತು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಫಾರೆಸ್ಟ್ ಟೈಪ್ ಅದಲ್ಲ, ಕಾಡಿದ್ದಂಗೆ ಅದ. ಸೊ ಬರೋದು ಆ ಥರ ಇರುತ್ತೆ, ಬರೋದು ಹೋಗೋದು ಇರ್ತಾವೆ ಹಾವು. ಸೊ ನಾವೆಲ್ಲ ಅದಕ್ಕೆ ಏನದಕ್ಕೆ ಹಾಮ್ ಮಾಡಲ್ಲ. ಸೊ ಬಿಟ್ಬಿಡ್ತೀವಿ, ಅವ್ರವ್ರ ಪಾಡಿಗೆ ಹೋಗ್ತಾವ ಅಂತಂದು. ಸೊ ಮತ್ತೇನಪ್ಪ ಹೇಳ್ಬೇಕಂದ್ರೆ ಇಷ್ಟ ಅಂದರೆ, ನಮ್ಮ ಕಡೆ ಭೀ ಒಂದು ಟೈಮ್ ಒಂದೊಂದು ಸಲ ಕರೆಂಟ್ ಇರೋದಿಲ್ಲ, ಅದಕ್ಕೆ ನಾವು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತಿದ್ದೀನಿ. ನಮ್ಮನ್ನು ಸೊ ಅವಕ್ಕೂ ನೋಡಬೇಕಾಗುತ್ತೆ. ನಾವು ಡೈಲಿ ಬ್ಲಾಗ್ ಬರೋಲ್ಲ, ಮತ್ತು ಆಗೋಷ್ಟು ಬೇಗ ನಾನು ಟ್ರೈ ಮಾಡ್ತೀನಿ ಬ್ಲಾಗ್ ಹಾಕೋದು ಅಂತ. ಸೊ ಎಲ್ಲೋ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನ ಬ್ಲಾಗ್ ಬಂದಿಲ್ಲ ಅಂತಂದು. ಸೊ ಅರ್ಥ ಮಾಡ್ಕೋತಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದಾದ್ಮೇಲೆ ನಮ್ಮ ಮಮ್ಮಿ ಚಿಪ್ಸ್ ಮಾಡ್ತಿದ್ರು ಆ ಥರ ಈಗಿಲ್ಲ ಏನಂತ ಅನ್ಸತ್ತೆ. ಬಟ್ ಮಮ್ಮಿ ಅಂದ್ರೆ ವೇಟ್ ಮಾಡುವಂತ. ಸೊ ಅದಾದ್ಮೇಲೆ ನಾನು ಅಲ್ಲಿ ಛೋಟು ಜೊತೆ ಮಾತಾಡ್ತಿದ್ದೆ. ಮತ್ತು ಅದಕ್ಕೆ ಅನ್ನ ಬೇಳೆ ಮತ್ತು ಚಿಪ್ಸ್ ಕೊಟ್ಟಿದ್ರು. ಅದ್ರ ಜೊತೆ ತಿನ್ನಕ್ಕೆ ಸಕ್ಕತ್ತಾಗಿ ಅನ್ಸೋದು. ನೀವು ಊಟ ಮಾಡೋದು. ನನ್ನ ಮೈಂಡ್ನಾಗ ಒಂದು ಥಿಂಕ್ ಬಂದಿದ್ದೆ. ಅದು ಏನಪ್ಪ ಅಂದರೆ, ನನ್ನ ಮಮ್ಮಿಂದು ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ವಿ. ಸೊ ಅಮ್ಮ ಅಲ್ಲತ್ತಿದ್ರು, ನೀನು ಫಸ್ಟ್ ನಿನ್ನ ಬ್ಲಾಗ್ ಆಗಲಿ, ನಿಮ್ದು ಯೂಟ್ಯೂಬ್ ಚಾನಲ್ ಜಾಸ್ತಿ ಆಗಲಿ, ಅವಾಗ ಮಾಡೋಣ ಸ್ಟಾರ್ಟ್ ಅಂತ. ಸೊ ನನ್ನ ಪ್ರಕಾರ ಏನು ಹೇಳೋದು ಅಂದರೆ, ನಂದು ಯಾವನೂ ಆಗ್ಬೋದು. ಬಟ್ ನನ್ನ ಮಮ್ಮನ ಕುಕಿಂಗ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿ ಅವ್ರಿಗೆ ನಾನು ಜಾಸ್ತಿ ಹೈ ಲೆವೆಲ್ನಾಗ ಒಯ್ಯಬೇಕು ಅಂತಂತ ನನ್ನದು ಆಸೆ ಇದೆ. ಅದು ಯಾವಾಗ ಆಗೋಷ್ಟು ಬೇಗ ನಾನು ಇದ್ರ ಚಾನಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನಿಮ್ಮ ಆಗೋಷ್ಟು ಬೇಗ ನಿಮ್ಮ ಜೊತೆ ಶೇರ್ನು ಕೂಡ ಮಾಡ್ತೀನಿ, ಅದು ಯಾವ ಥರ ಯಾಕೆ ಮಾಡೀನಿ ಹೆಂಗಿಲ್ಲ ಅಂತಂತು. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಹಾಗೆ ಲೈಕ್ ಕಮೆಂಟ್ ಶೇರು ಮಾಡ್ಕೊತೀರಿ. ಸೊ ಬ್ಲಾಗ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದಗಳು.